ಹಾಯ್ ಫ್ರೆಂಡ್ಸ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಹೌದಾ? ಇವತ್ತು ಮತ್ತೆ ಕಲರ್ ಚಾಲೆಂಜ್ ಮಾಡ್ತಾ ಇದೀವಿ. ಹೋಸಲಿ ಫುಲ್ ಬೋಕಸ್ ಮಾಡಿ ಯಾರೋ ನಾನ್ ಚೆನ್ನಾಗಿರೋದೆಲ್ಲ ತಂದಿದ್ದೆ, ನೀನೇನು ಚೆನ್ನಾಗಿರೋದು ತಗೊಂಡ್ ಬಂದಿಲ್ಲ. ಅದಕ್ಕೇನೆ ಈ ಸತಿ ನೋಡೋಣ, ನನಗ್ ಜಾಸ್ತಿ ಕ್ಯೂರಿಯಾಸಿಟಿ ನೀನೇನ್ ತಗೊಂಡ್ ಬಂದಿದ್ಯಾ ಅಂತ. ಇವಾಗ ಏನ್ ಗೊತ್ತಾ, ಏನು ಇದು ಬೇಡ, ಒಂದು ಕಲರ್ ಹೇಳ್ತೀನಿ, ಅದನ್ನ ಇಬ್ರು ತೆಗಿಯೋದು. ನೀನೇನ್ ತಗೊಬಂದಿದ್ಯಾ ಅದನ್ನ ನೀನ್ ತೆಗಿ, ನಾನೇನ್ ತಗೊಬಂದಿದ್ಯಾ ಅದನ್ನ ನಾನ್ ತೆಗಿತೀನಿ, ಸರಿನಾ? ಫಸ್ಟ್ ಕಲರ್ ಯಾವುದು ನೀನ್ ಹೇಳು. ಯಾವ್ದೋ ಒಂದು ಹೇಳು. ಫಸ್ಟ್ ಕಲರು ಗ್ರೀನ್. ಗ್ರೀನ್ 1 2 3. ಅದ ಗ್ರೀನಾ? ಗ್ರೀನೇ, ಅದ್ ಬೇರೆ ಗ್ರೀನ್. ಗ್ರೀನೇ ಬೇರೆ ಗ್ರೀನ್ ಅಮ್ಮ. ಗ್ರೀನ್ ಆಮೇಲೆ ಗ್ರೀನೇ. ಅದ್ರಲ್ಲಿ ಕಲರ್ಸ್ ಸರಿ ಬಿಡಪ್ಪ, ಆಯ್ತು. ಇದು ಗ್ರೀನ್ ಫ್ರೆಂಡ್ಸ್, ಇದು ಗ್ರೀನ್ ಫ್ರೆಂಡ್ಸ್. ಇದು ಅವರು ಬ್ರೂ ತಂದ್ಬಿಟ್ರೆ ಅದು ಕಾಫಿ ಪೌಡರ್ ಫ್ರೆಂಡ್ಸ್. ಇದು ಗ್ರೀನೇ. ಅವೆಲ್ಲ ಸೀನ್ ಇಲ್ಲ ಫ್ರೆಂಡ್ಸ್. ಏನು ಇದು ನೀನ್ ಯೂಸ್ ಮಾಡಲ್ವಾ? ಮಾಡ ಪ್ರಶ್ನೆ ಅಲ್ಲ. ಕಾಫಿ ಪೌಡರ್ ಕಾಫಿ ಪೌಡರ್ ನಾನು ಆಚೆನ ತಗೊಬಂದಿರೋದು. ಇದು ನಿಂಗೆ ಯೂಸ್ ಆಗುತ್ತೋ ಆಗಲ್ಲ? ನನ್ಗಾಗಲ್ಲ, ನಿಮ್ಮ ಮಮ್ಮಿಗೆ ಆಗುತ್ತೆ. ನೀನ್ ಕಾಫಿ ಕುಡಿಯಲ್ವಾ? ನಾವು ಕುಡಿತೀವಿ. ಗ್ರೀನ್ ಕಲರ್ ಕಾಫಿ ಕುಡಿಯಲ್ಲ. ಅಂದ್ರೆ ಪ್ಯಾಕೆಟ್ ಗ್ರೀನ್ ಇದೆ, ಒಳಗಡೆ ಬ್ರೌನ್. ಅದೆಲ್ಲ ಇಲ್ಲ, ಗ್ರೀನ್ ಅಂದ್ಮೇಲೆ ಇದೆ. ಸರಿ ಆಯ್ತು, ನಾನು ಕಾಫಿ ಪೌಡರ್ ತಗೋ. ನೋಡಿ ಫ್ರೆಂಡ್ಸ್, ನಾನು ಕ್ಲಿಪ್ ತಂದಿದ್ದೀನಿ ಯೂಸ್ ಆಗ್ಲಿ ಅಂತ ಅವ್ರಿಗೆ. ನನಗೆ ಯೂಸ್ ಆಗುತ್ತೆ. ಇದೇ ಫಸ್ಟ್ ಏನೋ ಕ್ಲಿಪ್ ತಗೊಬಂದಿರೋದು. ಇದು ನಿಮ್ಗೆ ಯೂಸ್ ಆಗುತ್ತೆ. ಆಯ್ತಮ್ಮ. ಸರಿ, ಇವಾಗ ನೆಕ್ಸ್ಟ್ ಯಾವ್ದು ಗೊತ್ತಾ? ರೆಡ್. 1 2 3 ಸ್ಟಾರ್ಟ್. ವಾವ್, ನೋಡಿ ಫ್ರೆಂಡ್ಸ್, ನಾನು ಮಾಮ್ಸ್ ಮ್ಯಾಜಿಕ್ ಬಿಸ್ಕೆಟ್. ಇದು ಯೂಸ್ ಆಗುತ್ತೆ. ಅದೇನು ಯೂಸ್ ಆಗುತ್ತೋ, ಇನ್ನೇನೋ ಯೂಸ್ ಆಗುತ್ತೆ. ನಮ್ಮ ಮಗನ ಕರಿ ಹೋದ್ರೋಗ್ಲಿ. ಚೆನ್ನಾಗಿದೆ, ನಿಜ ಇಷ್ಟ ಆಯ್ತು. ಎರಡೂ ಇಷ್ಟ ಆಯ್ತು ನನಗೆ. ಇವಾಗ ನೀನು ಹೇಳಿ ಯಾವ ಕಲರು. ಯಾವ್ದು ಹೇಳು. ನೀನು ಹೇಳಿ ಯಾವುದು. ಅದೇ ಸಿಲ್ವರ್ ಟೈಪು. ಸಿಲ್ವರಾ? 1 2 3 ಸ್ಟಾರ್ಟ್. ಇದೇನಿದು ಈ ತರ ಮಳೆ ಯಾವ ಕಡೆ ಉಟ್ಬಿಟ್ಟವನೆ. ನಾನು ಗ್ರೀನ್ ಕಲರ್ ಪೆನ್ ತಂದೆ. ಸರಿ, ಸಿಲ್ವರ್ ಕಲರ್ ಲಾಸ್ಟ್ ಟೈಮ್ ತಂದೆ ಫ್ರೆಂಡ್. ಅದನ್ನೇ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ತಿಂದಿದ್ಯಾ ಕಣ. ತಿಂದಿದ್ಯಾ? ಚೆನ್ನಾಗಿ ತಗೊಬಂದಿದ್ಯಾ ಅಂದೆ. ನೋಡೋಣ, ನಾನು ಆರ್ಟಿಫಿಷಿಯಲ್ ಹಾಕಲ್ಲ, ಬಟ್ ಇದನ್ನ ಹಾಕೊತೀನಿ. ಫಸ್ಟ್ ಟೈಮ್ ನಮ್ಮ ಮನೆಯವರು ನನಗೆ ಓಲೆ ಇದೆಲ್ಲ ಕೊಟ್ಟಿರೋದು. ತಗೋ, ಇದು ಯೂಸ್ ಆಗುತ್ತೆ. ಬರಮ್ಮ, ಕರ್ಕೊಬಮ್ಮ. ಇವಾಗ ನೆಕ್ಸ್ಟ್ ಬ್ಲ್ಯಾಕಾ? ಬ್ಲ್ಯಾಕ್ ಬ್ಲ್ಯಾಕ್ ಬ್ಲ್ಯಾಕ್. ಬ್ಲ್ಯಾಕ್ ಕಲರ್ ಚೂಸಿಂಗ್ ಬರಲ್ಲ ಫ್ರೆಂಡ್ಸ್ ಇವಳಿಗೆ. ಏನ್ ಗೊತ್ತಾ? ಬ್ಲೂ, ಸ್ಕೈ ಬ್ಲೂ, ಮೆರೂನ್ ಬ್ಲೂ ಅಂತೆಲ್ಲ ತಂದಿದ್ಯಾ? ಸರಿ ಬಿಡು, ಹೇಳ್ಕೊಳ್ಳಿ ನೆಕ್ಸ್ಟ್. ಇವಾಗ ಅದೇ ಬ್ಲ್ಯಾಕು. ಬ್ಲ್ಯಾಕ್ ತಂದಿಲ್ಲ ನಾನು. ನಮ್ಮ ಮಿಸ್ಸಸ್ಗೆ ಕಣ್ದೃಷ್ಟಿ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಕಾಲ್ಗೆ ತಂದಿದ್ದೀನಿ ಫ್ರೆಂಡ್ಸ್. ಕಾಲ್ಗೆ? ಈಗ ಕಾಲ್ಗೆ. ನಮ್ಮ ಬ್ಲ್ಯಾಕೇ ತಂದಿಲ್ವಲ್ಲ. ಹಂಗಾದ್ರೆ ನಾನು ಸೋತೆ ಅನ್ಸುತ್ತೆ ಇದರಲ್ಲಿ. ಆಮೇಲೆ ನಾನು ಬ್ಲ್ಯಾಕ್ ತಂದಿಲ್ಲ, ನಂಗೆ ಗೊತ್ತಾಗಿಲ್ಲ. ನೆಕ್ಸ್ಟ್ ಯೆಲ್ಲೋ. 1 2 3 ಸ್ಟಾರ್ಟ್. ನಾನು ಮ್ಯಾಗಿ ತಂದಿದ್ದೀನಿ. ನಾನು ಕೀ ಚೈನ್ ಫ್ರೆಂಡ್ಸ್, ಅದರಲ್ಲೂ ಲಾಫಿಂಗ್, ಸ್ಮೈಲಿಂಗ್. ಹೌದು, ಥ್ಯಾಂಕ್ಸ್. ಏನೆಲ್ಲ ನನಗೆ ಯೂಸ್ ಆಗೋ ಥರ ತಗೊಬಂದಿದ್ದೆ. ಮ್ಯಾಗಿ ಮಾಡ್ಕೊತೀನಿ. ಇವೆಲ್ಲ ತಿನ್ನಲ್ಲ, ಇನ್ಸ್ಟೆಂಟ್ ಎಲ್ಲ ತಿನ್ನಲ್ಲ ನಾವು. ಇವಾಗ ನೆಕ್ಸ್ಟು ಪರ್ಪಲ್. ಪರ್ಪಲ್ಲಾ? ಇದರಲ್ಲಿ ರಿಬ್ಬನ್ನೇ ಫ್ರೆಂಡ್ಸ್. ಇನ್ನೇನು ಸಿಗ್ಲಿಲ್ಲ ನನಗೆ, ಅದಕ್ಕೆ ಫುಲ್ ಸೆಟ್ ತಗೊಂಡ್ಬಿಟ್ಟಾ. ಒಂದು ತಂದಿದ್ದೀನಿ ಅದಕ್ಕೆ. ನೋಡಿ ಫ್ರೆಂಡ್ಸ್, ಪರ್ಪಲ್ ಕಲರ್ ತಂದಿದ್ದೀನಿ. ನಾನು ಜಮ್ಸ್ ತಂದಿದ್ದೀನಿ. ನಮ್ಮ ಮಗನ್ ಕೊಟ್ಬಿಡು, ಹೋದ್ರೋಗ್ಲಿ. ತಿನ್ನು. ಏನಾಗ್ಬಿಡ. ಏನು ಫುಲ್ ನನಗೆ ಚೆನ್ನಾಗಿರೋ ತಗೊಬಂದ್ಬಿಟ್ಟಿದ್ಯಾ. ಇವಾಗ ನೆಕ್ಸ್ಟ್ ಆರೆಂಜ್. ಆಯಿತು.
ನೋಡಿ ಆರೆಂಜ್ ತಗೊಬಂದಿದೆ. ಟೊಮೆಟೊ ತೆಗಿ ನೀನು. ನಾನು ORS ತಗೊಬಂದಿದ್ದೆ. ನಮ್ಮ ಯಜಮಾನ್ರಿಗೆ ಸುಸ್ತಾಗಿರುತ್ತೆ ಕೆಲಸ ಮಾಡಿ. ಹೌದು, ನಾನು ಜ್ಯೂಸ್ ಮಾಡಕ್ಕೆ ಸೇಮ್ ಆರೆಂಜ್ ಫ್ಲೇವರ್ ಸೇಮ್ ಆಯ್ತು, ಕುಡಿಯಲ್ಲ ನೀನೇ ಕುಡ್ಕೊ. ನೀನೇ ಕುಡಿ. ನಂಗೆ ಬೇಡ. ನೆಕ್ಸ್ಟ್ ಯಾವ್ದು ಗೊತ್ತಾ? ಇದು ಅದು ಕಾಫಿ ಕಲರ್ಗೆ ಏನು ಗೊತ್ತಾ ತಂದಿರೋದು? ನಂಗೆ ಗೊತ್ತಾಯ್ತು. ಏನು? ಚಾಕ್ಲೇಟಾ? ಯಾರು? ಜ್ಯೂಸಾ? ಜ್ಯೂಸ್ ಅಲ್ವಾ? ಮತ್ತೆ ಇದು ಅದಂಗೆ ತೆಗಿಯಕ್ಕಾಗಲ್ಲ. ಕೇಕಾ? ಅದು ನಂದೇ ಬಿಡು ಫ್ರೆಂಡ್. ಅದು ಏನು? ಕೇಕು ಬಿದ್ದೋಗ್ಬಿಟ್ಟೈತಾ? ನೋಡಿ ಫ್ರೆಂಡ್ಸ್, ಪರವಾಗಿಲ್ಲ, ಯೂಸ್ ಆಗುತ್ತೆ. ತಗೋ. ಇದು ನಂದೇ ಫ್ರೆಂಡ್ಸ್. ಇದು ನಾನೊಂದು ಸ್ವಲ್ಪ ತಿನ್ಕೊಬಿಡ್ತೀನಿ. ಪರವಾಗಿಲ್ಲ. ಈ ಸಲ ಸ್ವಲ್ಪ ಬುದ್ಧಿ ಉಪಯೋಗಿಸ್ಬಿಟ್ಟಿದ್ಯಾ? ಯಾರು? ನೀನಾ? ಏನು ಉಪಯೋಗಿಸಿದ್ಯಾ? ನೆಕ್ಸ್ಟ್ ಹೇಳು ನೀನು. ನೆಕ್ಸ್ಟ್ ಇನ್ನೇನಿದೆ? ನೆಕ್ಸ್ಟ್ ಹೇಳು. ಯಾವ ಕಲರ್ ಇದೆ? ಅಷ್ಟೇ ಇರೋದು. ಇನ್ನೊಂದು ಕಲರ್ ಇರ್ಬೋದು ಅಷ್ಟೇ. ಸ್ಕೈ ಬ್ಲೂ. ಅದೇ ನೋಡೋಣ ಏನು ಸ್ಕೈ ಬ್ಲೂ ಅಲ್ಲಿ ಏನು ಸಿಕ್ಕಿದೆ ಅಂತ. ಓ ವಾವ್! ನಾನೇನು ಗೊತ್ತಾ? ಚಿಂಗಮ್ಮು. ನಾನು ತಿಂದೇ ಇರೋದನ್ನೇ ತಂದಿದ್ಯಾ ನೀನು? ಯಾವ ತಿನ್ನರೆ ಎಲ್ಲ ತಿಂದೇ ಇರೋದನ್ನೇ ತಂದಿದ್ಯಾ ನೀನು. ನೀವು ಹೊಸತ್ ನೀನು ಮಾಡಿದ್ದು ಹಂಗಂತ ಅದಕ್ಕೇನೆ ಈ ಸಲ ನಾನೇನು ಜಾಸ್ತಿ ಇನ್ವೆಸ್ಟ್ ಮಾಡಲಿಲ್ಲ. ಎಷ್ಟು ಇನ್ವೆಸ್ಟ್ ಮಾಡಿದೆ ಗೊತ್ತಾ? ನೋಡಿ ಫ್ರೆಂಡ್ಸ್, ನೀನು ಎಷ್ಟು ಇನ್ವೆಸ್ಟ್ ಮಾಡಿದೆ? ನಾನು ಈ ಸಲ ಜಾಸ್ತಿ ಮಾಡಿದೆ. ಅವೆಲ್ಲ ಹೇಳಲ್ಲ ನಿಂಗೆ. ನಾನು ಈ ಸಲ ಯೂಸ್ ಮಾಡಿ ಎಷ್ಟು ಖರ್ಚು ಮಾಡಿದೆ? ಜಸ್ಟ್ ಒಂದು 73 ರೂಪೀಸ್ ಅಷ್ಟೇ ಖರ್ಚು ಮಾಡಿದ್ದು. ಇನ್ನೇನು ಒಂದು 100 ರೂಪೀಸ್ ಅನ್ಕೊಳ್ಳಿ. ಮ್ಯಾಗಿ ಪ್ಯಾಕೆಟ್ ಅದೆಲ್ಲ 100 ರೂಪಾಯಿ ಖರ್ಚು ಮಾಡಿದೆ. ತಗೋ ತಿನ್ನೋ ನೀನೆ. ಇದನ್ನ ನಾನು ಒಂದ್ಸತ್ತು ಕುಡ್ದೇ ಇಲ್ಲ. ಇದೇನಿದು? ಅದು ಬ್ಲೂ ಲೈಮ್ ಸೋಡಾ. ನಾನು ಪಿಂಕ್ ಇರುತ್ತೆ ಅಂದ್ಬಿಟ್ಟು ಡ್ರ್ಯಾಗನ್ ಫ್ರೂಟ್ ತಂದ್ಬಿಟ್ಟಿದ್ದೀನಿ. ನಾನು ಬರೀ 10 ಕಲರ್ಸ್ ಅಷ್ಟೇನೆ ಇದು ಮಾಡಿದ್ದು. ಅದರಲ್ಲಿ ವೈಟ್ ಇದು ಮಾಡಿಲ್ಲ, ಮತ್ತೆ ಪಿಂಕ್ ಒಂದು ಮಾಡಿಲ್ಲ ನಾನು ಅಷ್ಟೇನೆ. ಲಾಸ್ಟ್ ಟೈಮ್ ತಂದಿರೋ ಇದಕ್ಕೆ ಪರವಾಗಿಲ್ಲ ಬಿಡು, ಮನೆಗೆ ಆಯ್ತಾಗ ತಿನ್ನಕ್ಕಾಗತ್ತೆ ಅಲ್ವಾ. ಈ ಸಲ ನನಗೆ ಖುಷಿ ಆಯ್ತು, ಯಾಕಂದ್ರೆ ಚೆನ್ನಾಗಿರೋ ಗಿಫ್ಟ್ಗಳು ತಗೊಬಂದೇನೆ. ಏನೋ ಮದುವೆ ಆಗಿ 5 ವರ್ಷಕ್ಕೆ 6 ವರ್ಷಕ್ಕೆ ಇವತ್ತೇ ಫಸ್ಟ್ ಈ ತರದೆಲ್ಲ ತಗೊಬಂದಿರೋದು. ಕ್ಲಿಪ್ ತಂದಿರೋದು. ನಾನು ಇದು ಒಂದ್ಸಲ ಟೇಸ್ಟ್ ಮಾಡ್ತೀನಿ. ನಾನು ಒಂದ್ಸತಿ ಕುಡ್ದೆ ಇಲ್ಲ. ಇದು ಕುಡು. ನಿಜವಾಗ್ಲೂ ಖುಷಿ ಆಗ್ತೈತೆ ಗೈಸ್. ಐ ಥಿಂಕ್ ನಿಮಗೂ ಖುಷಿ ಆಗಿಲ್ಲೋ ಗೊತ್ತಿಲ್ಲ, ಇವನು ಖುಷಿ ಆಗಿಲ್ಲೋ ಗೊತ್ತಿಲ್ಲ. ನನಗೆ ಮಾತ್ರ ಸಿಕ್ಕಾಪಟ್ಟೆ ಖುಷಿ ಆಗಿದೆ. ಯಾಕಂತಂದರೆ ನನಗೆಲ್ಲ ನನಗೆಲ್ಲ ಇಷ್ಟ ಆಗಿರೋವಂಥ ಒಂದು ಐಟಮ್ಸ್ಗಳನ್ನೇ ತೊಗೊಬಂದಿದ್ದಾನೆ. ನಿಜವಾಗ್ಲೂ ನನಗೆ ಇದೆಲ್ಲ ತೊಗೊಬತ್ತಾನೆ ಅನ್ನೋ ಐಡಿಯಾನೂ ಇಲ್ಲ. ಮಾಮೂಲಿಯಾಗಿ ಓಸಲಿ ಥರನೇ ಬೋಕಸ್ ಮಾಡ್ಬೋದು ಏನಾದ್ರೂ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಸತಿ ನನ್ನ ಒಂದು ಹೋಪ್ನ ಉಳಿಸಿದ್ದಾನೆ. ಚೆನ್ನಾಗೈತೆ. ಇದೆಲ್ಲ ತೊಗೊಬಂದಿದ್ದಾನೆ. ನಿಜವಾಗ್ಲೂ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಕೊಡು ಚಿಕ್ಕುನ. ನಾನು ಇನ್ನೊಂಚೂರು ಕುಡ್ದೇ ಇಲ್ಲ. ಚೆನ್ನಾಗೈತೆ ಗೈಸ್. ಮತ್ತು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತಾನೆ ಹೇಳ್ಬೋದು. ಯಾಕೆ ಅಂದರೆ ಎಲ್ಲ ತಗೊಬಂದು ಕೊಟ್ಟಿರೋದಕ್ಕೆ ಇದೆಲ್ಲ ಯಾವತ್ತೂ ಇಲ್ಲ. ಫಸ್ಟ್ ಟೈಮ್ ಈ ಥರದ್ದೆಲ್ಲ ತಗೊಂಡ್ಬಂದಿರೋದು. ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದನ್ನೆಲ್ಲ ಹಾಕ್ಕೊತೀನಿ. ಆ್ಯಕ್ಚುಲಿ ನಾನು ಆರ್ಟಿಫಿಷಿಯಲ್ ಹಾಕಲ್ಲ, ನನ್ನ ಕಿವಿ ನೋವು ಬಂದ್ಬಿಡುತ್ತೆ. ಬಟ್ ಫಸ್ಟ್ ಟೈಮ್ ತಂದಿರೋದ್ರಿಂದ ನಾನು ಹಾಕ್ತೀನಿ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಬಂದಿರೋದ್ರಿಂದ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಪ್ಲೀಸ್ ಮಾಡಿ. ಆ ವಿಡಿಯೋಸು ಹೇಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿ. ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ.
ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಕುಡ್ದ್ಬಿಟ್ಟು ನನ್ನ ಮಗ ಬೇರೆ ಯಾವುದಾದ್ರೂ ಆ ವಿಡಿಯೋನ ಹೊಸದಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಾವು ಫುಡ್ದು ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಫುಡ್ದು ಬೇಡ, ಯಾಕಂದರೆ ಕೆಲವೊಂದು ಫುಡ್ಗಳನ್ನ ತಿನ್ನೋದಿಲ್ಲ, ಜಂಕ್ ಫುಡ್ ಅದು ಜಾಸ್ತಿ ಈ ಆರ್ಟಿಫಿಷಿಯಲ್ದು ಡ್ರಿಂಕ್ ಎಲ್ಲ ಬರುತ್ತೆ ನೋಡಿ, ಅದನ್ನೆಲ್ಲ ನಾವು ತಗೊಳ್ಳಲ್ಲ. ಆ ಕಲರ್ಸು ಸಿಗ್ಲಿಲ್ಲ ಅಂತಂದ್ರೆ ತಗೊಂಬಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ಅದು ಇದು ಬೇಡ ಅಂತ ಅಂದ್ಬಿಟ್ಟು ನಾವು ಅದು ಫುಡ್ ಬಟ್ ಇದು ಚಿಕ್ಕದಾಯ್ತು, ಅದರಿಂದ ಸರಿ ಚಿಕ್ಕದಾದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಈ ತರ ಏನಾದ್ರೂ ಏನ್ ಇಷ್ಟ ಬರುತ್ತೆ ಅದನ್ನ ತಗೊಂಡು